ಒನ್ ಟೂ ತ್ರೀ. ಹಾಯ್ ಹಲೋ ನಮಸ್ಕಾರ, ಹೆಂಗದರಿ? ಐ ಹೋಪ್ ನೀವೆಲ್ಲರೂ ಮಸ್ತ್ ಅದಾರ ಅನ್ಕೋತೀನಿ. ಗೈಸ್, ನನಗೆ ಸಾರಿ ಭಾಳ ಕೆಮ್ಮು ಹತ್ತೈತ್ರಿ ಆ್ಯಕ್ಚುಲಿ. ಅದ್ರ ಸಲುವಾಗಿ ನನ್ನ ಸ್ವೀಟಿ, ನನ್ನ ವೈಫ್ ನೆಬುಲೈಜೇಷನ್ದ ಒಂದು ಮಷಿನ್ ಆರ್ಡ್ರ್ ಮಾಡಿದಳ್ರಿ. ಸೊ ಇವತ್ತು ಬಂದೈತಿ. ಮತ್ತು ನಾ ಎದಕ್ಕೆ ತೋರಿಸ್ಬೇಕನ್ನತ್ತೇನಂದ್ರೆ ಆ್ಯಕ್ಚುಲಿ ಇದರಿಂದ ನಿಮಗೂ ಏನ್ರಿ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ನಾ ತೋರ್ಸಾಕತ್ತೇನೆ ರೀ. ಯಾವಾಗಾರ ನಿಮ್ಮ ಮನ್ಯಾಗ ಏನ್ರಿ ಅಂದ್ರೆ ಯಾರಿಗಾರ ಕೆಮ್ಮಾತು ಅಥವಾ ಎದೆ ಒಳಗೆ ಉಸಿರಾಡೋಕ್ಕೆ ತ್ರಾಸ ಆಯ್ತು, ಕಫ ಆಯ್ತು, ಏನರ ಆಯ್ತು, ಅದ್ರ ಸಲುವಾಗಿ ಇದು ಬೆಸ್ಟ್ ಐತ್ರಿ. ನೆಬುಲೈಜೇಷನ್ ಕೊಡಾಕ. ಸೊ ಈಗ ಅನ್ಬಾಕ್ಸಿಂಗ್ ಮಾಡತ್ತೇನೆ ರೀ. ಇದು ನಿಮಗೆ ತೋರಿಸ್ತೇನೆ ರೀ, ಮತ್ತು ನೀವು ನೋಡಿರಿ. ಮತ್ತು ನಿಮ್ಗೆ ಹಂಗೆ ಏನಾರ ಬೇಕಾದ್ರೆ ತಗೋರಿ. ಅದು ಅನ್ಬಾಕ್ಸಿಂಗ್ ಮಾಡತ್ತೀನಿ. ಸೊ ನಾ ವಿಚಾರ ಮಾಡಿದ್ನಿಲ್ಲ, ನಮ್ಮ ವ್ಯೂವರ್ಸ್ಗೂ ತೋರಿಸ್ತೇನಂದ್ರೆ ಅವ್ರಿಗೂ ಹೆಲ್ಪ್ ಆಗ್ಬೋದು. ಸೊ ಗೈಸ್, ಇದು 900 ಸಮಥಿಂಗ್ ಐತ್ರಿ ಇದರದ್ದು ಪ್ರೈಸ್. ತೋರಿಸ್ತೇನೆ ನೋಡ್ರಿ. ಇದು ನೋಡ್ರಿ ಅದ ಗೈಸ್, ಹಿಂಗೆ ಐತೆ ನೋಡ್ರಿ ಇದು. ಮತ್ತು ಇದ್ರೊಳಗೆ ಇದು ಮಷಿನ್ ಐತಿ ಗೈಸ್. ನೋಡ್ರಿ, ಇದು ಮಷಿನ್ ಐತ್ರಿ. ಇದ್ರಾಗಿಂದ ಈ ಬಾಕ್ಸ್ನೇನು ತೆಗೆದ್ನೀಗ. ಮತ್ತು ಅದ್ರ ಕೂಡ ಹಂಗೆ ಇದು ಮಾಸ್ಕನ್ನು ಕೊಡ್ತಾರೆ ರೀ. ಮಾಸ್ಕ್ ಅಂದರೆ ಉಸಿರಾಡಕ್ಕೆ ಹಿಂಗೆ ತೋರಿಸ್ತೇನೆ ರೀ ಹೆಂಗೆ ಏನೋ ಅದ. ಇದಕ್ಕೆ ಹೆಂಗೆ ಕನೆಕ್ಟ್ ಮಾಡೋದು, ಏನೇನು ಮಾಡೋದು ಎಲ್ಲ ನಿಮ್ಗೆ ಹೇಳ್ತೇನೆ ರೀ. ನಾನು ಇದು ಫಸ್ಟ್ ಟೈಮ್ ಯೂಸ್ ಮಾಡೋದೀನಿ. ನೋಡೋಣ ಹೆಂಗೆ ಐತೆ ಅನ್ನೋದು ನಿಮ್ಗೆ ತಿಳಿಸ್ತೇನೆ ರೀ. ಈಗ ಇದನ್ನು ಓಪನ್ ಮಾಡೋಣ ರೀ ಫಸ್ಟ್. ನೋಡ್ರಿ ಗೈಸ್, ಇದು ನಾವು ಸಣ್ಣತ್ತಿರೋದು ಮುಂದೆ ಎಷ್ಟು ಕಚ್ಚಾಡ್ತಿದ್ವಿ ಇದು ಹೊಡ್ಯಾಕ. ಅವಾಜ್ ಮಸ್ತ್ ಬರ್ತದೆ ನೋಡ್ರಿ. ಹಿಂಗೆ ಐತೆ ನೋಡ್ರಿ ಇದು ಮಷಿನ. ಇಲ್ಲಿಂದ ಬಹುಶಃ ಕನೆಕ್ಷನ್ ಇರ್ಬೇಕಿದ್ರದ. ಮತ್ತು ಇಲ್ಲಿ ಬಟನ್ ಐತೆ ನೋಡ್ರಿ, ಆನ್ ಆಫ್ ಬಟನ್. ಐದಿತ್ರ ಎಲ್ಲ ಎಕ್ಸೆಸರೀಸ್ ಅದ ಇವ. ಇದ್ರ ಪೈಪ್ ಬರ್ತೈತೆ ರೀ. ಇದು ಬಹುಶಃ ಸ್ಮಾಲ್ ಕಿಡ್ಸ್, ಸಣ್ಣ ಮಕ್ಳಿಗೂ ಐತಿ, ಮತ್ತು ಇದು ದೊಡ್ಡವ್ರಿಗೂ ಐತಿ ಮಾಸ್ಕ್. ಮತ್ತು ಇದು ಬಾಯಿಲೆ ಉಸಿರಾಡಕ್ಕೂ ಐತಿ ಹಿಂಗೇನ್ರಿ. ಸೊ ಗೈಸ್, ಈಗ ಆಲ್ರೆಡಿ ನಾ ಈಗ ಅಲ್ಲಿ ಕನೆಕ್ಷನ್ ಕೊಟ್ಟಿದ್ದೇನೆ ರೀ. ಈಗ ಆಮೇಲೆ ಇಲ್ಲಿ ಆ ಮಷಿನ್ ಐತಿ, ಮನ್ಯಾಗ ಮಾಡ್ಕೊರಿದ್ರೆ ಹೇಳತ್ತೇನೆ ರೀ. ಇದ್ರೊಳಗೆ ಇಲ್ಲಿ ಕೆಮಿಕಲ್ ಹಾಕೋದಿರ್ತದೆ ರೀ. ಇಲ್ಲಿ ಸೈಡ್ ಒಳಗೆ ಹಿಂಗೆ ಕೆಮಿಕಲ್ ಹಾಕೋದಿರ್ತೈತಿ. ಆ ಕೆಮಿಕಲ್ಲು ನಿಮಗೆ ತೋರಿಸ್ತೀನಿ. ಕೆಮಿಕಲ್ ಅಂದ್ರೆ ಒಂದು ಔಷಧ ಐತ್ರಿ ಅದ. ಮತ್ತು ಈ ಪೈಪ್ ಇಲ್ಲಿ ಗೊತ್ತೈತಿಲ್ಲ, ಇಲ್ಲಿಂದ ಹೊಗೆ ಬರ್ತೈತಿ. ಇಲ್ಲಿಂದ ಈ ಪೈಪ ಜೋಡಿಸ್ಬೇಕು ನೀವು. ಇಲ್ಲಿ ನೋಡ್ರಿ, ಇದು ಮೆಡಿಕಲ್ ಹೋಗಿ ಅಂದ್ರೆ ಡಿಯೋಲಿನ್ ಅಂತ ಐತ್ರಿ. ನೋಡ್ರಿ ಹಿಂಗೆ ಟ್ಯೂಬ್ ಬರ್ತಾರೆ ಇವು. ಇದನ್ನು ಮಾಸ್ಕ್ದ ಇಲ್ಲಿ ಆ್ಯಕ್ಚುಲಿ ಇದು ಮೂಗ ಇಲ್ಲಿ ಕರೆಕ್ಟ್ ಹೋಗಾಕಂತ ಐತಿ. ಈಗ ಇದಕ್ಕೆ ಈಗ ಮಾಸ್ಕ್ ನಾವು ಹಾಕೋಣ. ಓಕೆ ಗೈಸ್, ಈಗ ಸ್ಟಾರ್ಟ್ ಮಾಡ್ತೇನೆ ರೀ. 1 2 3. ಕಮ್ಮಿ ಇದೆಲ್ಲ ಮುಗಿತೈತೆ ರೀ. ಕೆಮಿಕಲ್ ಒಂದು 10 ನಿಮಿಷ ಬೇಕು ರೀ ಅದಕ್ಕೆಲ್ಲ ಮುಗ್ಯಾಕ. ಸೊ ಗೈಸ್, ಒಂದು ಕಮ್ಮಿ ಒಂದು 12-13 ನಿಮಿಷ ಆಯ್ತು ರೀ. ನೋಡಿರಿ ಗೈಸ್, ಎಲ್ಲ ಖಾಲಿ ಆಗ್ಯದ್ರಿ. ಇದ್ರಾಗ ಸ್ವಲ್ಪ ಇರ್ಬೇಕು. ಈಗ ನೋಡ್ರಿ, ಇದೆಲ್ಲ ಖಾಲಿ ಆತ. ಇದು ಖಾಲಿ ಆದ ಕೂಡಲೇ ಇದೆಲ್ಲ ಬಂದ್ ಮಾಡೋದ್ರಿ, ಮತ್ತು ಮಾಸ್ಕ್ ತೆಗೆದು ಬಿಡೋದ್ರಿ ಹಿಂಗೆ. ಸೊ ಗೈಸ್, ಹಿಂಗೆ ಇರ್ತೈತೆ ರೀ. ಮತ್ತು ಮಾಸ್ಕ್ ತೆಗೆದಾದ್ಮ್ಯಾಗ ಹಿಂಗೆಲ್ಲ ಸ್ವಲ್ಪ ಕೂಲ್ ಅನಿಸ್ತದೆ ರೀ. ಇದು ಆರ್ಡ್ರ್ ಮಾಡಿದ್ರಿ. ಇದ್ರ ಪ್ರೈಸ್ 930 ರೂಪಾಯಿ ಐತ್ರಿ. ನೀವು ಆನ್ಲೈನ್ ಒಳಗೆ, ಫ್ಲಿಪ್ಕಾರ್ಟ್ ಒಳಗಾಯ್ತು, ಅಮೆಝಾನ್ ಆಗತ್ತೋ ಚೆಕ್ ಮಾಡಿರಿ. ಎಲ್ಲಿ ಕಮ್ಮಿ ಇರ್ತೈತಲ್ಲ ಅಲ್ಲಿ ತಗೋರಿ ಗೈಸ್. ಹಿಂಗೆ ಐತ್ರಿ, ಮಸ್ತ್ ಐತ್ರಿ ಇದು. ಅಂದ್ರೆ ನಿಮ್ಮ ಫ್ಯಾಮ್ಲಿ ಒಳಗಾಯ್ತು, ನಿಮ್ಮ ಫ್ಯಾಮ್ಲಿ ಒಳಗೆ ಎಲ್ಲರಿಗೂ ತೊಗೋಬೋದು ರೀ. ಇಲ್ಲಿ ಹೆಂಗೆ ಆಕೈತೆ ರೀ, ನಾವು ಹಾಸ್ಪಿಟಲ್ನಾಗ ಹೋದ್ರೆ
ಕೆಲವೊಂದು ಮಂದಿ ಹೈಜೆನಿಕ್ ಮೇಂಟೈನ್ ಮಾಡ್ತಾರೆ ಹೆಂಗಂದ್ರೆ ಈಗ ನಾವು ಮಾಡತ್ತೇವಲ್ರಿ ಅಂದ್ರೆ ಬೇರೆದವ್ರಿಗೆ ಏನಾರ ರೋಗ ಇರ್ತೈತಿ ಸುಮ್ಮನೆ ಮತ್ತು ಅದನ್ನು ಮಾಸ್ಕ್ ನಾವು ಹಾಕೊಳ್ಳೋದು ನಮಗೆ ಏನಾರ ರೋಗ ಬರೆಸ್ಕೊಳ್ಳೋದು ಸೊ ಹಿಂಗೆಲ್ಲ ಇರ್ತಾವೆ ಅದ್ರ ಸಲುವಾಗಿ ನೀವು ಮನ್ಯಾಗ ತಂದ್ರೆ ನಿಮ್ಮ ಫ್ಯಾಮ್ಲಿಗೆ ಅಷ್ಟೇ ಯೂಸ್ ಮಾಡ್ಕೋಬೋದು ಮತ್ತು ಅದ್ರದ್ದೊಂದು ಕೆಮಿಕಲ್ ಇರ್ತೈತೆ ರೀ ಮಾಸ್ಕ್ ಈಗ ನಿಮ್ದು ಆತಂತ ತಿಳ್ಕೊರಿ ಒಂದು ಆಲ್ಕೋಹಾಲ್ದ ಒಂದು ಕೆಮಿಕಲ್ ಇರ್ತೈತೆ ರೀ ಡಬ್ಬಿ ಅವ್ನು ತೊಗೊಂಬಂದು ಹಳ್ಳಿಲಿ ನೀವು ಅದನ್ನು ಮತ್ತೆ ಕ್ಲೀನ್ ಮಾಡಿಟ್ರೆ ಅಂತ ತಿಳ್ಕೊರಿ ಮತ್ತೆಲ್ಲ ಕೀಟಾಣು ಎಲ್ಲವೂ ನಾಶ ಆಗ್ಬಿಡ್ತಾವ್ರಿ ಮತ್ತು ನೀವು ಮತ್ತೆ ಯಾರು ವಾಪರ್ಸ್ಕೋಬೋದು ಸೊ ಚಲೋ ಐತ್ರಿ ಇದು ಸೊ ಗೈಸ್ ಇದು ನಮ್ಗೆ ಅಂದ್ರೆ ನಿಮಗೆ ಹೇಳ್ಬೇಕು ಅನ್ಸಿತ್ತ ಅದಕ್ಕೆ ಹೇಳಿದ್ನಿ ಸಣ್ಣ ಹುಡುಗರ್ದನ ಐತ್ಲ ತೋರಿಸಿದೆ ನಾನು ತೋರಿಸಿದಿ ಸೊ ಗೈಸ್ ಮಮ್ಮಿನೂ ಬಂದು ನೋಡಾಕ್ತೇಳ ಹೆಂಗೈತೆ ಅನ್ನೋದು ಸೊ ಗೈಸ್ ಹಿಂಗೈತಿ ಅದ್ರ ಸಲುವಾಗಿ ನಿಮಗೆ ವರ್ತ್ ಆಕೈತೆ ಅನ್ನೋದು ಸಲುವಾಗಿನ ನಾನು ತೋರಿಸಿನ್ರಿ ಗೈಸ್ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಚಲೋ ಅನ್ಸಿರ್ಬೇಕಾ ಸೊ ಗೈಸ್ ಈ ಇನ್ಫಾರ್ಮೇಷನ್ ಚಲೋ ಅನ್ಸಿದ್ರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ಇದು ವರ್ತ್ ಐತಿಲ್ಲೋ ಅನ್ನೋದು ಮತ್ತು ನಾವಂತರೂ ಈಗ ನನ್ನ ವೈಫ್ ಅಂತರೂ ಇದು ನೋಡ್ರಿ ಗರಮ್ ಆಗೈತದ ನನ್ನ ವೈಫ್ ಅಂತರೂ ಕೊಟ್ಟು ಕಳಿಸಿದಾಳ್ರಿ ಸೊ ಗೈಸ್ ನೀವು ಇದು ಅಂದ್ರೆ ನಿಮ್ಗೆ ಯಾರಿಗಾರಿ ಮನ್ಯಾಗ ಏನಾರ ಬೇಕಾದ್ರೆ ಹಿಂಗೆ ತೊಗೊಂಬರ್ರಿ ದಿ ನೆಕ್ಸ್ಟ್ ಡೇ ಹಾಯ್ ಹಲೋ ನಮಸ್ಕಾರ ಗೈಸ್ ಇವತ್ತು ನಂದು 10ನೇ ದಿವಸ ಆತ್ರಿ ಅಂದ್ರೆ ಆರಾಮಿಲ್ಲ ನನಗೆ 10 ದಿವಸ ಆತ ಈಗ ಸ್ವಲ್ಪ ರಿಕವರಿ ಆಗತ್ತೀನಿ ಸೊ ಅದ್ರಗೋಸ್ಕರ ಈಗ ಮಸ್ತ್ ಸ್ಪೆಷಲ್ ಮಕಾನ ರೆಡಿ ಆಗತ್ತೈತ್ರಿ ಗೈಸ್ ನನಗಂದ್ರೆ ಫುಲ್ ಎಕ್ಸೈಟೆಡ್ ಐತಿ ನೋಡೋಣ ಹೆಂಗೆ ಆಕೈತೆ ಅನ್ನೋದ ಮತ್ತು ಇನ್ನೊಂದು ಹೇಳ್ತೇನೆ ರೀ ನಿಮಗೆ ಗೈಸ ಒಂದು ಸೆಕೆಂಡ ಇಲ್ಲಿ ನೋಡ್ರಿ ನನ್ನ ಗುಳಿಗೆಗಳ ಇಷ್ಟ ಹಾಕೊಂಡು ಗುಳಿಗೆ ಆಗಿಬಿಟ್ಟಾವ ನೋಡ್ರಿ ಈಗ ನೋಡ್ರಿ ಇವರೇ ಏನೇ ಇಲ್ಲ ಇದಕ್ಕಿಂತ ಮುಂಚೆನೇ ಎಷ್ಟು ಹಾಕೊಂಡು ಗುಳಿಗೆ ತೊಗೊಂಡಿನಿ ಇವೆಲ್ಲ ನೋಡ್ರದ ಮತ್ತು ವಿಷಯದ ಬಾಟ್ಲಿ ಕಫದ್ದು ನೋಡ್ರಿ ಇದು ಖಾಲಿ ಆಗೈತಿ ಇದು ಚಾಲು ಆಗೈತಿ ಮತ್ತು ಬಿಸಿನೀರು ನಂದು ಚಾಲು ಆಗೈತಿ ಗೈಸ್ ಏನು ಮಾಡೋದ್ರಿ 10 ದಿವಸ ಆತ ನಾ ಕಂಟೆಂಟ್ ಮಾಡ್ಬೇಕಂದ್ರೆ ಕಂಟೆಂಟ್ ಮಾಡೋಕ್ಕೂ ಸಿಗೋತ ಈಗ ಇಟ್ಟು ದಿವಸ ಬರೀ ಕೆಮ್ಮುದಾಗೈತಿ ಗಂಟ್ಲ ಪೂರಾ ಇದನ್ನಾಗೈತೆ ರೀ ಮತ್ತು ಈಗ ಸ್ವಲ್ಪ ರಿಕವರಿ ಆಗದೇನಿ ಸೊ ಗೈಸ್ ಈಗ ನೋಡೋಣ್ರಿ ಇನ್ನೂ 2 ದಿವಸ ಇರ್ತೈತೆ ಅನ್ನೋದ ಅಷ್ಟೇ ಕಂಟೆಂಟ್ ಮಾಡೋಕ್ಕಾಗತ್ತ ಏನು ಮಾಡೋದು ಮತ್ತು ಕೆಲ್ಸಕ್ಕೆ ಹೋಗೋಕ್ಕಾಗತ್ತ ಯಾಕಂದ್ರೆ ಇದೆಲ್ಲ ಇನ್ಫೆಕ್ಷನ್ ಆಗೈತಿ ಸೊ ಅದ್ರಗೋಸ್ಕರ ಇನ್ನು ಸ್ವಲ್ಪ ರಿಕವರ್ ಆದ್ಮ್ಯಾಗ ಎಲ್ಲ ರೆಡಿ ಆದ್ಮ್ಯಾಗ ಮತ್ತು ಕಂಟೆಂಟ್ ಸ್ಟಾರ್ಟ್ ಮಾಡೋಣ್ರಿ ಜಬರ್ದಸ್ತ ಈಗ ಜಸ್ಟ್ ಮಕಾನ ರೆಡಿ ಆಗತೈತಿ ವೇಟ್ ಮಾಡೋಣ್ರಿ ಆಮೇಲೆ ನಿಮ್ಗೆ ತೋರಿಸ್ತೇನೆ ರೀ ಹೆಂಗೈತೆ ಅನ್ನೋದು ಓಕೆ ನೋಡಿರಿ ಈಗ ಮಕಾನ ರೆಡಿ ಆಗತೈತಿ ಒಂದು ಚಮಚೆ ತುಪ್ಪ ಹಾಕಿದ್ರಿ ಆಮೇಲೆ ಈಗ ಮಮ್ಮಿ ಮಕಾನ ಗರಂ ಮಾಡತ್ತಳ್ರಿ ಮತ್ತು ಅದು ಸಣ್ಣ ಇಟ್ಕೇಸ್ ಮಾಡ್ಬೇಕ್ರಿ ಒಂದು 3 ನಿಮಿಷ ಹೌದಿಲ್ಲ ಮಮ್ಮಿ ಹಾಗಾಗಿ ಹಿಂಗೆ ಪೌಡ್ರನ್ನು ಹಾಕ್ಬೇಕ್ರಿ ಇದಕ್ಕೆ ಮತ್ತು ಉಪ್ಪು ಹಾಕ್ಬೇಕು ಇದು ಸಾಕ ನೋಡ್ರಿ ಗೈಸ್ ಹಿಂಗೆ ಪೌಡ್ರ್ ಇಷ್ಟ ಹಾಕೋದು ಭಾಳ ಹಾಕೋದಲ್ಲ ಫೈನಲಿ ಗೈಸ್ ಮಕಾನ ರೆಡಿ ಆಗ್ಯಾವ್ರಿ ನೋಡ್ರಿ ಇಲ್ಲ ಈಗ ಟೇಸ್ಟ್ ಮಾಡಿ ನೋಡೋಣ್ರಿ ಹೆಂಗೆ ಕಾಣ್ತಾವ ಅನ್ನೋದ ಹೆಂಗೆ ಕಾಣ್ತಾವಲ್ಲ ಹೆಂಗೆ ಅನ್ನಿಸ್ತಾವ ಟೇಸ್ಟೇ ಅದಾವು ಸ್ವಲ್ಪ ಉಪ್ಪು ಕಮ್ಮಿ ಐತಿ ಇನ್ನೊಂದು ಸ್ವಲ್ಪ ಉಪ್ಪು ಹೆಚ್ಚು ಹಾಕಿದ್ರೆ ಬರಬೇಕದು ನೀವು ಹಿಂಗೆ ಮಾಡಿ ಯಾವತ್ತೂ ತಿನ್ನಿರಿ ಮಕಾನ ಹೆಲ್ತಿಗೆ ಭಾಳ ಚಲೋ ಅದಕ್ಕೆ ನಾನು ಮಾಡ್ಕೊಂಡ್ರಿ ಸೊ ನೀವು ಯಾವಾಗ ತೊಗೊಂಡು ತಿನ್ನಿರಿ ಹೆಚ್ಚು ಮಂದಿಗೆ ಇದು ಮಕಾನ ಬಗ್ಗೆ ಗೊತ್ತಿಲ್ಲ ಮತ್ತು ಹೆಚ್ಚು ಮಂದಿ ತಿಂದಿಲ್ಲ ಇದನ್ನು ನನಗೂ ಎರಡು ಕಮ್ಮಿ 27ನೇ ವರ್ಷಕ್ಕೆ ಗೊತ್ತಾಗೈತೆ ಮಕಾನ ಐತೆ ಅನ್ನೋದು ನಮಗೆಲ್ಲ ಇಂಥವೆಲ್ಲ ಸಿಕ್ಕಿಲ್ಲ ತಿನ್ನಾಕ ಯಾಕಂದ್ರೆ ಮಿಡಲ್ ಕ್ಲಾಸ್ ಇಲ್ಲ ಅದ್ರ ಸಲುವಾಗಿ ಏನು ಮಾಡೋದು ಸೊ ಈಗ ತಿನ್ನಕ್ಕೆ ಸಿಗತೈತೆ ರೀ ಎಷ್ಟು ಒಳ್ಳೇದು ಹೆಲ್ದಿ ಫುಡ್ ಐತಲ್ಲ ಅದೊಂದು ತಿನ್ನೋದು ಬರ್ರಿ ನೀವು ತಿನ್ನಿರಿ ನಿಮ್ಮ ಫ್ಯಾಮ್ಲಿ ಹೋಗಿ ತಿನ್ನಿಸ್ರಿ ಗೈಸ್ ಸಿಗೋಣ ಈಗ ತಿಂತೀನ್ರಿ ನಂಗೆ ಭಾಳ ಹಸು ಆಗೈತಿ ಹಿಂಗೆ ಮ್ಯಾಗ ಹಿಂಗೆ ಚಮಚ ಬಸ ಬಾಯಾಗ ಹಿಂಗೆ ಇಟ್ಕೋ ಎಣ್ಣೆ ಗರಮ್ ಆಗೈತೆ ನೋಡ ಕೈಯಾಗ ಹಿಡ್ಕೊಲ್ಲ ಗೊತ್ತಾಕತಿ ಕೈಯಾಗ ಬೇಡ ಬಾಯಾಗ ಇಟ್ಕೊಳ್ಳಿ ನಾತನ ನೋಡ್ರಿ ಈಕಿ
ಹೊಸ ಟ್ರೈ ಮಾಡತ್ತಲ್ರಿ ಬ್ರೆಡ್ ಪಕೋಡ ಬ್ರೆಡ್ ಪಕೋಡ ಇದೆ ಜಜ್ಗಳು ಬಂದು ಎಲ್ಲ ಹಾಂ ಕ್ಯಾಮ್ರಾ ಹಿಡ್ಕೊಳ್ಳಿ ಮಾತಾಡೋದಿಲ್ಲ ಕ್ಯಾಮ್ರಾ ಇಲ್ದಾಗ 108 ಮಾತಾಡ್ದಾನ ಹಾಕ್ ಹಂಗ ಸಮೋಸ ಆತದ ಜಾರಾತ ಹೋಗಿ ಹೇಳ್ತಾನೆ ಸೊ ಗೈಸ್ ನೋಡ್ರಿ ಇಲ್ಲೇ ಬ್ರೆಡ್ ಪಕೋಡ ರೆಡಿ ಮಾಡತ್ತಲ್ರಿ ತೇಜ ಹಾಂ ಜೈ ಗಣೇಶ ವಾ ಮರ ಅಲ್ಲೇ ಇಟ್ಟ ಐತಿ ಮಮ್ಮಿ ನೋಡತ್ತಲ್ರಿ ಅದ ಏನು ಮಾಡತ್ತಾಳೋ ಈಕಿ ಅಂತ ಏನ್ ಮಾಡತ್ತಾರು ಹೆಂಗ್ ಮಾಡತ್ತಾರು ನೋಡತ್ತಲ್ಲ ನೋಡ್ರಿ ಅದ ಇದೆಲ್ಲ ಏನೇನು ಹಾಕ್ಯಾವ ನೋಡ್ರಿ ಬಟಾಟಿದ ಫ್ರೈ ಏನೇನು ಮಾಡ್ಕೇಸಿ ಮತ್ತು ಇದೆಲ್ಲ ಹಾಕಿ ಹಿಟ್ಟು ಹಾಕಿ ಜಬರ್ದಸ್ತ್ ಮಾಡತ್ತಲ್ರಿ ಬಾಯ ನೀರು ಬರಾಕತ್ತು ರೀ ಫ್ರೈ ಆಗಲ್ಲ ಆಟ್ಕೊಂಡ್ಬಿಡ್ತ್ರಿ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಏನದು ಅದು ಏನು ಮಾಡಿದ್ವಿ ಅದನ್ನ ಏನಂತಾರೆ ಅದಕ್ಕೆ ಬ್ರೆಡ್ ಪಕೋಡ ಬ್ರೆಡ್ ಪಕೋಡ ನೋಡ್ರಿ ಗೈಸ್ ಈಗ ಟೇಸ್ಟ್ ಮಾಡಿ ನೋಡ್ರಿ ಹೆಂಗೈತೆ ಅನ್ನೋದ ಭಾರಿ ಐತ್ಲಿ ಮಸ್ತ್ ಆಗಿದ್ರಿ ನಾ ಬೇಕಂತ ಹೇಳ್ತಿಲ್ಲ ಕರೆಗೂ ಮಸ್ತ್ ಆಗೈತ್ರಿ ಮೆಣಸಿನ್ಕ ನೋಡ್ರಿ ಗೈಸ್ ಈಗ ಮಮ್ಮಿಗೆ ಟೇಸ್ಟ್ ಮಾಡಕ್ಕೆ ಹೇಳ್ತಾನ್ರಿ ಹೆಂಗೈತೆ ಅವನು ನಿಜ ಬಾ ನೀನು ಮಸ್ತ್ ಆಗೈತೆ ನೋಡ್ಬಾ ಅಲ್ಲೇ ಒಂದ್ಸಲ ಟೇಸ್ಟ್ ನೋಡಿ ಟೇಸ್ಟ್ ಮಾಡಿ ನೋಡ್ಬಾ ಮಸ್ತ್ ಆಗೈತಿ ಅದ್ರಾಗ ಇದನ್ನ ಹಾಕ್ಯಾಳ ಮಮ್ಮಿಗೆ ಚೀಸ್ ಹಾಕ್ಯಾಳ ಚೀಸ್ ಹಾಕೊಳ್ಳಿ ಇನ್ನೂ ಮಸ್ತ್ ಆಗೈತೆ ಅದು ನಿಜ ಬಾಲೆ ನೋಡುವ ಮಸ್ತ್ ಆಗೈತಿ ನೋಡ್ರಿ ಗೈಸ್ ಇದೈತ್ರಿ ಅದ ಕಂಟ್ರೋಲ್ ಡ್ರೀ ಸಾರಿ ಸೊ ಗೈಸ್ ಇದೈತ್ರಿ ಅದ ಕಂಟ್ರೋಲ್ ಡ್ರೀ ಸೊ ಗೈಸ್ ಇದೈತ್ರಿ ಅದ ಕಂಟ್ರೋಲ್ ಡಿ ನೆಬುಲೈಸರ್